ಏನಣ್ಣ ಬಾಯ್ಲಿ ಇವನ್ ಯಾಕಪ್ಪ ಕರಿತಿದ್ದಾನೀಗ? ಛೆ, ಇನ್ನೇನಿದೆಯೋ ಏನಣ್ಣ ನಿಂದ? ಅಮ್ಮು, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಇಂಪಾರ್ಟೆಂಟ್ ವಿಚಾರಲ್ಲ, ನಾನು ಮೊನ್ನೆ ಕದ್ದಿದ್ದೇನಾದ್ರು ಗೊತ್ತಾಗ್ಬಿಡ್ತಾ? ಹೆಂಗೆ ಕತೆ? ಏನಣ್ಣ ಇಂಪಾರ್ಟೆಂಟ್? ನೀವು ಸೀರಿಯಸ್ ಆಗಿ ಕೇಳಿಸ್ಕೊಬೇಕು. ಮಧ್ಯದಲ್ಲೆಲ್ಲೂ ಹೋಗ್ಬಾರ್ದು, ಏನು ಮಾತಾಡಬಾರ್ದು. ಏನಿದು? ಎಲ್ಲೂ ಹೋಗ್ಬಾರ್ದು ಅಂತವನೆ. ಏನೇನ ನೋಡ್ಬಿಟ್ಟಿದೀವಂತೆ, ಇದೆಲ್ಲ ದೊಡ್ಡ ಮ್ಯಾಟ್ರ್ ನಮ್ಗೆ. ಆಗ್ಲಿ ಬಿಡು. ಇಲ್ಲ ಅಣ್ಣ, ನಾನು ಎಲ್ಲೂ ಹೋಗಲ್ಲ, ಹೇಳು. ಒಂದಿನ ನಾನು ಮಲಗಿದ್ದೆ, ಸಡನ್ ಆಗಿ ಎಚ್ಚರ ಆಯ್ತು. ಅಯ್ಯೋ, ನಾನು ಅವಾಗ್ಲೇ ಕದ್ದಿದ್ದು ಮುಗಿತು ಅನ್ಸತ್ತೆ. ತೆಗಿತಾನೆ ಈಗ ಅದನ್ನೇ. ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಅನಿಸ್ತು. ಆದ್ರೆ ಏನ್ ಮಾಡೋದು? ತಿಂಡಿ ತಿಂದು ಮತ್ತೆ ಸಾಧನೆ ಮಾಡೋಣ ಅಂತ ತಿಂಡಿ ತಿಂದೆ. ತಿಂಡಿ ತಿಂದಾದ್ಮೇಲೆ ನೋಡಿದ್ರೆ ನಿದ್ದೆ ಬಂತು. ಸರಿ, ಸ್ವಲ್ಪ ಹೊತ್ತು ಮಲ್ಗೋಣ, ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತಲ್ಲ ಅಂತ ಮಕ್ಕೊಂಡೆ. ನಿದ್ದೆ ಮಾಡಿ ಎಚ್ಚರ ಆಯ್ತು. ಆಮೇಲೆ ನೋಡಿದ್ರೆ ಮಧ್ಯಾಹ್ನ ಆಗ್ಬಿಟ್ಟಿದೆ. ಇನ್ನೇನು ಊಟ ಮಾಡಿ ಸಾಧನೆ ಮಾಡೋಣ ಅಂತ ಅನ್ಕೊಂಡೆ. ಊಟ ಮಾಡಾದ್ಮೇಲೆ ಕುತ್ಕೊಂಡು ಯೋಚನೆ ಮಾಡಿದೆ, ಏನು ಸಾಧನೆ ಮಾಡೋಣ ಅಂತ. ಯೋಚನೆ ಮಾಡ್ತಾ 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 ಮತ್ತೆ ನಿದ್ದೆ ಬಂತು. ಮತ್ತೆ ಮಕ್ಕೊಂಡೆ. ಆಮೇಲೆ ಎದ್ದು ನೋಡ್ತೀನಿ, ರಾತ್ರಿ ಆಗ್ಬಿಟ್ಟಿದೆ. ಮತ್ತೆ ತಿಂದೆ, ಮತ್ತೆ ಮಕ್ಕೊಂಡೆ. ಡೈಲಿ ಇದೇ ಆಯ್ತು. ತಿಂದೆ ಮಕ್ಕೊಂಡೆ, ಏನು ಸಾಧನೆ ಮಾಡಿಲ್ಲ. ಬಿರು ತಿನ್ನೋದು ಮಲ್ಗೋದು ಇದೇ ಆಯ್ತು. ಇಲ್ಲ ಅಣ್ಣ, ನಿನಗೆ ಗೊತ್ತಿಲ್ದಂಗೆ ಒಂದು ನೀನ್ ಸಾಧನೆ ಮಾಡಿದೀಯಾ. ಹೌದಾ? ಏನ್ ಸಾಧನೆ ಅದು? ಏನ್ ಸಾಧನೆ ಗೊತ್ತಾ? ಮನೆಯಲ್ಲಿರೋ ರೇಷನ್ ಎಲ್ಲ ಖಾಲಿ ಆಯ್ತು. ನೀನು ಸಾಧನೆ ಮಾಡ್ತಾನೆ ಇದೀಯಲ್ಲ, ತಿಂದು ಸಾಧನೆ ಮಾಡಿದ್ಯಾ ಅಷ್ಟೇ. ನಾನೇನೋ ಎದುರುಬಿಟ್ಟೆ. ಇದೆಲ್ಲ ಒಂದ್ ವಿಚಾರ ಅಂತ ಕರೆದಿದ್ದಾನೆ ಬಂದ್ಬಿಟ್ಟು ಅಲ್ಲ. ನಾನೇನೋ ನನ್ನ ವಿಚಾರ ಅನ್ಕೊಂಡು ಎದುರುಬಿಟ್ಟೆ. ಸದ್ಯ ನಂದಲ್ಲಪ್ಪ, ನಾ ಬಚಾವಾದೆ.